ಓಕೆ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಾತಾಡ್ತಿರೋದು ತುಂಬಾನೇ ಸೀರಿಯಸ್ ನ್ಯೂಸ್ ಬಗ್ಗೆ. ಸೊ ಪ್ಲೀಸ್ ಫುಲ್ ವಿಡಿಯೋ ನೋಡಿ. ಈ ವಿಡಿಯೋ ನೋಡ್ತಿರೋರಿಗೆ ಎಲ್ರಿಗೂ ಗೊತ್ತಿರಬಹುದು ಸೌಜನ್ಯದ ಬ್ರೂಟಲ್ ರೇಪ್ ಕೇಸ್ ಬಗ್ಗೆ. ಗೊತ್ತಿಲ್ಲ ಅಂದ್ರೆ ಶಾರ್ಟ್ ಆಗಿ ಹೇಳ್ತೀನಿ ವಾಟ್ ಹ್ಯಾಪನ್ ಎಕ್ಸಾಕ್ಟ್ಲಿ. ಇದೇ 2012 ಅಕ್ಟೋಬರ್ ಅಲ್ಲಿ ಧರ್ಮಸ್ಥಳಕ್ಕೆ ಬಿಲಾಂಗ್ ಆಗೋ ಒಂದು 17 ಇಯರ್ ಓಲ್ಡ್ ಹುಡುಗಿ, ಅವಳ ಹೆಸರು ಸೌಜನ್ಯ ಅಂತ. ಅವಳು ಕಾಲೇಜ್ಗೆ ಹೋಗಿ ಮನೆಗೆ ಬರುವಾಗ ಅವಳನ್ನ ಹಿಡ್ಕೊಂಡು ಬ್ರೂಟಲಿ ರೇಪ್ ಮಾಡಿ ಸಾಯಿಸ್ತಾರೆ. ಸೊ ದ ರಿಯಲ್ ರೇಪಿಸ್ಟ್ ಬಂದು ಸ್ಟ್ರಾಂಗ್ ಕುಟುಂಬದವರು. ಇವರಿಗೆ ಹೈ ಲೆವೆಲ್ ಪೊಲಿಟಿಕಲ್ ಕನೆಕ್ಷನ್ಸ್ ಇದೆ. ಇವರ ಪವರ್ನ ಯೂಸ್ ಮಾಡ್ಕೊಂಡು ಈ ಕೇಸ್ನ ಅಲ್ಲೇ ಮುಚ್ಚಾಕಕ್ ಟ್ರೈ ಮಾಡ್ತಾರೆ. ನಾವು ಸಮೀರ್ MD ಅನ್ನೋರು ಈ ಕೇಸ್ ಬಗ್ಗೆ ಡೀಟೇಲ್ ವಿಡಿಯೋ ಮಾಡ್ತಾರೆ. ಯು ಹ್ಯಾವ್ ಟು ವಾಚ್ ದಟ್. ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೌಜನ್ಯ ಕೇಸ್ ಬಗ್ಗೆ ಯೂಟ್ಯೂಬ್ ಕಮ್ಯುನಿಟಿಯ ರಿಯಾಕ್ಷನ್ ಏನು ಅಂತ ಅಂಡ್ ಲಾಸ್ಟ್ ಅಲ್ಲಿ ನಾನು ಏನೋ ಹೇಳಿದ್ದೀನಿ. ಸೊ ವಿಡಿಯೋನ ಎಂಡ್ ವರ್ಗು ನೋಡಿ. ಫಸ್ಟ್ ಆಫ್ ಆಲ್ SMR ಗೇಮಿಂಗ್ ಏನ್ ಹೇಳಿದ್ರು ಅಂತ ನೀವೇ ನೋಡಿ. ಸೌಜನ್ಯ ಮರ್ಡರ್ ಕೇಸ್. ಸೊ ಎಷ್ಟೊಂದ್ ಜನ ವಿಡಿಯೋ ಮಾಡಿದ್ದಾರೆ ಅಂಡ್ ಮೋರ್ ಓವರ್ ಇವಾಗ ರೀಸೆಂಟ್ಲಿ ಸಮೀರ್ MD ಅವರು 13 ವರ್ಷ ಆದ್ಮೇಲೆ ವಿಚಾರನ ತೆಗೆದು ಮಾತಾಡಿ ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಆನ್ಸರ್ ಕೊಟ್ಟು ಮಾಡಿದ್ದಾರೆ. ಸೊ ಎಸ್, ಅಪ್ರಿಶಿಯೇಟ್ ದಟ್. ಅವರ ಗಟ್ಸ್ಗೆ ಅಥವಾ ಅವ್ರ ವಾಟ್ ಎವರ್ ಎಫರ್ಟ್ ಆಗಿರೋ ಅದಕ್ಕೆಲ್ಲ ಅಪ್ರಿಶಿಯೇಟ್ ಮಾಡೋಣ. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. SMR ಫ್ಯಾಮ್ ಸಪೋರ್ಟ್ ಮಾಡ್ರಿ. ಆದಷ್ಟು ಈ ವಿಚಾರದ ಬಗ್ಗೆ ತುಂಬಾ ದೊಡ್ಡ ವಿಚಾರ ಲೆವೆಲ್ ತನಕ ಹೋಗ್ಬೋದು. ಇದು ಆದಷ್ಟು ನಿಮ್ ಕೈಲಿ ಇಷ್ಟ ಆಗುತ್ತೆ ಸಪೋರ್ಟ್ ಮಾಡ್ರಿ. ಲವ್ ಯು. ಥ್ಯಾಂಕ್ ಯು ಸೊ ಮಚ್. ಸೊ ಯಾ, ಅಂಡ್ ನಾಟ್ ಓನ್ಲಿ ದಿಸ್, ತೇಜಸ್ ಗೌಡ ಅವ್ರು ಸೌಜನ್ಯ ಕೇಸ್ ಬಗ್ಗೆ ಏನ್ ಹೇಳಿದ್ರು ಅಂಡ್ ಸಮೀರ್ MD ಗೆ ಫುಲ್ ಸಪೋರ್ಟ್ ಇದೆ ಅಂತಾನು ಹೇಳಿದ್ರು. ಈ ವಿಡಿಯೋ ನೋಡಿ. ಸಮೀರ್ MD ಭೂತಾ ಚಾನಲ್ ಅಲ್ಲಿ ಪರ್ಫೆಕ್ಟ್ ಆಗಿ ಪಿನ್ ಟು ಪಿನ್ ಹೇಳಿದರೆ, ಜೊತೆಗೆ ವಿತ್ ವರ್ಚುವಲಿ ಏನಿದೆಯಲ್ಲ ಅಪೀಲ್, ನಿಮ್ಗೆ ಆ ಘಟನೆಯ ಸ್ಥಳಕ್ಕೆ ನೀವೇ ಹೋಗಿದ್ದೀರಾ ಅನ್ನೋ ಲೆವೆಲ್ಗೆ ಆ ಎಡಿಟು ಮತ್ತೆ ಆ ಎಫೆಕ್ಟ್ಸ್ ಮತ್ತೆ ಆಕೆ ಡಾಕ್ಯುಮೆಂಟರಿ, ಪ್ಯೂರ್ ಡಾಕ್ಯುಮೆಂಟರಿ ತರ, ಪ್ಯೂರ್ ಸಿನಿಮಾ ಅನ್ನೋ ತರ ಹೇಳ್ಬೋದು. ಡಾಕ್ಯುಮೆಂಟರಿ ಸಿನಿಮಾ ಇದ್ದಂಗಿದೆ. ಪ್ಯೂರ್ ಸಿನಿಮಾ. ಬುದ್ಧಿ ಇದೆ ಇಂಥವ್ರಿಗೆಲ್ಲ. ಕೆಲವು ಜನಗಳು ಸಮಾಜದಲ್ಲಿ ಆಗಿರುವಂತಹ ಅನ್ಯಾಯದ ಬಗ್ಗೆ, ಸಮಾಜದಲ್ಲಿ ಆಗಿರುವಂತಹ ಒಂದು ದೌರ್ಜನ್ಯದ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ರೆ, ಅದರಲ್ಲೂ ಜಾತಿ ಧರ್ಮ, ನೀನ್ ಈ ವರ್ಗ ಸೇರಿದವನು, ನೀನ್ ಆ ವರ್ಗ ಸೇರಿದವನು, ಯಾಕೆ ಬೇಕು ಇವೆಲ್ಲ? ಅಲ್ಲ, ಫಸ್ಟ್ ಆಫ್ ಆಲ್ ಹಿಂದೂ ಆಗಿರ್ಲಿ, ಮುಸಲ್ಮಾನ್ ಆಗಿರ್ಲಿ, ಜೈನರು ಆಗಿರ್ಲಿ, ಯಾರೇ ಆಗಿರ್ಲಿ, ಕ್ರೈಸ್ತರಾಗಿರ್ಲಿ, ಪ್ರತಿಯೊಬ್ಬರು ಒಂದು ಹೆಣ್ಮಗು ಅಂದ್ರೆ ಎಲ್ಲಾ ಇದ್ರಲ್ಲೂ ಅದೇ ಗೌರವನೇ ಕೊಡೋದು ನಾವು ಹೆಣ್ಮಕ್ಳು ಅಂತಂದ್ರೆ. ಹೆಣ್ಮಕ್ಳ ಮೇಲೆ ಒಂದು ದೌರ್ಜನ್ಯ ನಡೆದಿದೆ ಅಂಡ್ ಇದನ್ನ ಮಾಡಿ ಅಪರಾಧಿಗಳು ಆರಾಮಾಗಿದ್ದಾರೆ. ನಿರಪರಾಧಿಗೆ ಶಿಕ್ಷೆ ಆಗಿ ಮತ್ತೆ ಅವನು ನಿರಪರಾಧಿ ಅಂತ ಹೊರಗಡೆ ಬಂದಿದ್ದಾನೆ ಅಂತ ಅದು ತೀರ್ಸ್ಕೊಳ್ಳೋಕೋಸ್ಕರ ವಿಡಿಯೋ ಮಾಡಿ, ಇಂಟರ್ವ್ಯೂಗಳು ಮಾಡಿ, ಹೋರಾಟಗಾರ ಹತ್ರ ಹೋಗಿ ಇನ್ನೂ ಹೆಚ್ಚು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ಅದ್ರಲ್ಲಿ ಒಬ್ಬಟ್ಟು ಇವನು ಆ ಮುಸಲ್ಮಾನ್ ಧರ್ಮದವನು, ಇವನು ಮುಲ್ಲಾ ಖಾನ್, ಇವನು ನಮ್ಮ ಧರ್ಮದ ಬಗ್ಗೆ ಅವಹೇಳನ ಮಾಡ್ತಿದ್ದಾನೆ, ಹಿಂದೂ ಹುಡುಗಿ ಬಗ್ಗೆನೇ ಹೇಳ್ತಾನೆ, ಏನದು ಮುಸಲ್ಮಾನಲ್ಲಿ ನಡೆದಿರೋ ಅಂತ ವಿಡಿಯೋಗಳನ್ನ ಯಾವ್ದು ಹೇಳ್ತಾನೆ, ಅದ್ರ ಬಗ್ಗೆ ಧ್ವನಿ ಇರ್ತಾ ಇದ್ದಾರೆ ಅನ್ನೋದೊಂದು ಮ್ಯಾಟರ್ ಆಗುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಆ ಜಾತಿ, ಈ ಜಾತಿ, ಈ ಧರ್ಮ, ಆ ಧರ್ಮ, ಹೆಣ್ಮಗು ನ್ಯಾಯ ಕೊಡ್ಸೋ ವಿಷಯ ಮಾತಾಡ್ರಪ್ಪ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಜಾತಿ ಧರ್ಮ ಎತ್ಕೊಂಡು ಕೂತಿದೆ. ಆ ವಿಡಿಯೋ ನೋಡಿರೋರು ಯಾರು ಹಿಂಗೆ ಮಾತಾಡಲ್ಲ. ನೋಡಿದ್ರೆ ನಮ್ಗೆ ರಕ್ತ ಕುದಿಯುತ್ತೆ. ಒಂದ್ ಸೆಕೆಂಡ್, ಹಿಂಗೆಲ್ಲ ಮಾಡಿದಾರಲ್ಲ, ಈ ತರ ಒಂದು ಹೆಣ್ಮಗು ಇಷ್ಟೊಂದು ದೌರ್ಜನ್ಯ ಮಾಡಿದ್ದಾರೆ. ಸೊ ನಾನು ಮಾಡದೇ ಇರೋದು ಒಬ್ಬ ಯೂಟ್ಯೂಬರ್ ಮಾಡಿದಾನೆ ಅಂತಂದ್ರೆ ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕು. ಅಂಡ್ ಎಲ್ಲರೂ ಮಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ಎವ್ರಿವನ್ಸ್ ಕಪ್ ಆಫ್ ಟೀ ಅನ್ನೋದು ಗೊತ್ತಾಗುತ್ತೆ. ಒಗ್ಗಟ್ಟು ಅಥವಾ ಒಗ್ಗಟ್ಟಿಲ್ಲ ಅದಕ್ಕಿಂತ ಹೆಚ್ಚಾಗಿ ನ್ಯಾಯಕ್ಕೆ ಬೆಲೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಹಾಗೆ ಯಾರೇ ಆಗಲಿ ಏನೇ ಆಗಲಿ ನಾನು ಕೇಳ್ಬೋದು ಇಷ್ಟೇ, ಯಾವುದೇ ತರದ ಜಾತಿ ಧರ್ಮ ಅಥವಾ ಭಾಷೆ ಬಗ್ಗೆ ಯಾವುದ್ರ ಬಗ್ಗೆ ತರಬೇಡಿ. ಒಂದು ಹೆಣ್ಮಗು ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋದಾಗಲಿ, ನಿರಪರಾಧಿಗಳನ್ನೆಲ್ಲ ಅಪರಾಧಿ ಅಂತ ಮಾಡಿದ್ದಾರೆ, ಅಪರಾಧಿಗಳೆಲ್ಲ ಆಯಾಗಿ ದೇಶ ಸುತ್ಕೊಂಡು ಕೂಸುತ್ಕೊಂಡು ಅದು ಇದು ನಡೆಸ್ಕೊಂಡು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಬಿಂದಾಸಾಗಿದೆ. ಅಂಡ್ ನಮ್ ತೇಜಸ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಜಸ್ಟ್ ಇವಾಗ ಸಮೀರ್ MD ವಿಡಿಯೋ ಮಾಡಿದ್ರು ಗೈಸ್, ನನಗಂತೂ ರೋಮಾಂಚನ ಆಗೋಯ್ತು, ಹೆವಿ ಶಾಕ್ ಆಗೋಯ್ತು. ಸೌಜನ್ಯ ಕೇಸ್ ಬಗ್ಗೆ ಹೇಳಿದ್ರೆ ಲಿಂಕ್ ಆಗಿರೋ ಅಡಿಷನಲ್ 4 ಕೇಸ್ ಬಗ್ಗೆ ಹೇಳಿದಾಗ ಅಷ್ಟು ಪ್ರಿಸೈಸ್ ಆಗಿ ಹೇಳಿದ್ರೆ, ಸಮೀರ್ MD ಅವ್ರ ಲೈಫ್ ಸ್ಟೇಟಸ್ ಏನಾಗಿದೆ ಅಂತ ಡಿಮ್ಯಾಂಡ್ ಮಾಡಿ, ಕೇಳೋದಲ್ಲ ಡಿಮ್ಯಾಂಡ್ ಮಾಡಿ, ಅವ್ರು ಹೆಂಗಿದಾರೋ ಏನಿದಾರೋ ಗೊತ್ತಿಲ್ಲ. ಇವಾಗ ನಾವು ಅವ್ರನ್ನ ಕೈ ಬಿಟ್ಬಿಟ್ರೆ ಮತ್ತೆ ಇಂಥವೆಲ್ಲ ಸೋರ್ಸ್ ಇನ್ಫಾರ್ಮೇಶನ್ ಈ ತರ ಆಗ್ತಿರೋ ಸೀನ್ಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸೋಷಿಯಲ್ ಮೀಡಿಯಾ ಬರಲ್ಲ. ನಾವೇ ಸಪೋರ್ಟ್ ನಿಲ್ಬೇಕು ಇವಾಗ. ಸೊ ಒಂದು ನಿಮ್ಮ ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ ಲಿಂಕ್ ಬಯೋನ ಕೊಟ್ಟಿರ್ತೀನಿ. ಮತ್ತು ಇನ್ನೊಂದು ಅವ್ರು ಸಮೀರ್ MD ಅವ್ರು ಹೇಗಿದ್ದಾರೆ ಅನ್ನೋ ಲೈಫ್ ಸ್ಟೇಟಸ್ ನಮ್ಗೆ ಗೊತ್ತಾಗಬೇಕು. ಆದರೆ ನಾವು ಒಂದು ಡಿಮ್ಯಾಂಡ್ ಮಾಡಬೇಕು, ಆದರೆ ನಾವು ಸ್ಟಾರ್ಟ್ ಮಾಡಬೇಕು. And not only this, Darshi, typical Kannadiga and Red Parasite, the list goes on and on. ಎಲ್ರು IG ಅಕೌಂಟ್ ಅಲ್ಲಿ ಸ್ಟೋರಿ ಪೋಸ್ಟ್ ಮಾಡಿದ್ದಾರೆ. They all are appreciating Sameer MD and every Kannadiga is talking about this. ಸಮೀರ್ ಮಾಡಿರೋ ವಿಡಿಯೋನ ವಿತಿನ್ 6 days ಅಲ್ಲಿ 1,10,00,000 ಜನ ನೋಡಿದ್ದಾರೆ. By this he is getting lot of support and also ಅವ್ರಿಗೆ ಡೆತ್ ಥ್ರೆಟ್ಸ್ ಕೂಡ ಸಿಗ್ತಿದೆ. ಈ ಕ್ಲಿಪ್ ನೋಡಿ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನನ್ನ ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಓಕೆ, ಸ್ಮಾಲ್ ಅಪ್ಡೇಟ್. ಈಗಷ್ಟೇ ನಾನೊಂದು ಟ್ರೋಲ್ ಪೇಜಸ್ ನೋಡಿದೆ, ನಾನು ಅರೆಸ್ಟ್ ಆಗಿದ್ದೀನಿ ಅಂತ ಒಂದು ಫೇಕ್ ನ್ಯೂಸ್ ಬರ್ತಾ ಇತ್ತು. ಅರೆಸ್ಟ್ ಆಗಿದ್ದೀನಿ ಅಂತ ಹಾಕಿದ್ದಾರೆ. ಮೇ ಬಿ ನಾನೇನೋ ಕೊಟ್ಟಿಲ್ವಲ್ಲ, ಹಾಗಾಗಿ ಆ ಥರ ಥಿಂಕ್ ಮಾಡಿರ್ಬೋದು. ಏನಿಲ್ಲ, ನಾನೇನು ಅರೆಸ್ಟ್ ಆಗಿಲ್ಲ, ಅರೆಸ್ಟ್ ಆಗೋದು ಇಲ್ಲ. ಯಾಕೆ ಆಗ್ತೀನಿ ಗುರು ಸುಮ್ಮನೆ. ಸೊ ಏನು ಗಾಬರಿ ಪಡ್ಕೋಬೇಡಿ, ನಾನು ಆರಾಮಾಗಿದ್ದೀನಿ, ಕೂಲ್. ಅಂಡ್ ಗೈಸ್, ಅಲಿಜಿಟ್ಲಿ ತುಂಬಾನೇ ರೇಪ್ ಕೇಸಸ್ ಆಗ್ತಾನೆ ಇದೆ. ಸೊ ಏನ್ ಹೇಳೋದ್ ಗುರು ಇದ್ರ ಬಗ್ಗೆ? ಕಲಿಯುಗದಲ್ಲಿ ಇನ್ನು ಏನೇನ್ ನೋಡ್ಬೇಕೋ ನಾವು.
ಪಾಪ ಗುರು, ಆ ಹುಡ್ಗಿನ ಕಟ್ಟಾಕಿ ಟಾರ್ಚರ್ ಕೊಟ್ಟು ರೇಪ್ ಮಾಡಿ ಸಾಯಿಸಿದ್ದಾರೆ. ಶಿ ಇಸ್ ಜಸ್ಟ್ 17 years old. ಶೇಟ್ ಮ್ಯಾನ್, ಯಾರಿಗೆ ಕೆಲಸ ಮಾಡಿದಾರೋ ನನ್ ಮಕ್ಳು ಮನುಷ್ಯರನ್ನಲ್ಲ, ರಾಕ್ಷಸರು ಅವರು. ಆ ನನ್ ಮಕ್ಳಿಗೆ ಸರಿಯಾದ ಶಿಕ್ಷೆ ಆಗ್ಲಿ ಅಂತ ನಾನು ಬೇಡ್ಕೋತೀನಿ. ಅಂಡ್ ಯಾವ್ಯಾವ ಟ್ರೋಲ್ ಪೇಜಸ್ ಆ ದೊಡ್ಡ ವ್ಯಕ್ತಿನ ಸಪೋರ್ಟ್ ಮಾಡ್ತಿದಿರೋ, ಹೇಗಾದ್ರೂ ಮನ್ಸು ಬರುತ್ ಗುರು ನಿಮ್ಗೆಲ್ಲ ಸಪೋರ್ಟ್ ಮಾಡಕ್ಕೆ. ಅಂಡ್ ರಿಲಿಜನ್ ನ ಮಧ್ಯಕ್ಕೆ ತರಬೇಡಿ. ದ ಸಮೀರ್ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್. ಅಂಡ್ ನಾನು ಹೇಳೋದೇನಪ್ಪ ಅಂದ್ರೆ, ಎಷ್ಟಾಗುತ್ತೋ ಅಷ್ಟು ಸಮೀರ್ನ ವಿಡಿಯೋನ ಶೇರ್ ಮಾಡಿ. ವಾಟ್ಸಪ್ಗೆ, ಟ್ವಿಟರ್ಗೆ, ಇನ್ಸ್ಟಾಗ್ರಾಮ್ಗೆ, ಯೂಟ್ಯೂಬ್ಗೆ, ರೆಡಿಟ್ಗೆ ಎಲ್ಲ ಕಡೆ ಡೌನ್ಲೋಡ್ ಮಾಡಿ ಪೋಸ್ಟ್ ಮಾಡಿ. ಈ ವಿಷಯ ಎಲ್ರಿಗೂ ಗೊತ್ತಾಗ್ಲಿ ಅಂಡ್ ಮುಂದೆ ಈಗ ಮಾಡೋರ್ಗೂ ಕೂಡ ಭಯ ಬರಲಿ. ಯಾ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ಬೈ ಗೈಸ್.